ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ವ್ಲಾಗ್. ಇವತ್ತಿನ ವಿಶೇಷ ಏನು ಗೊತ್ತುಂಟಾ? ನಾನು ಮಂಜೇಶ್ವರ ಸಮೀಪದ ಮಾಡ ಎಂಬಲ್ಲಿ ಒಂದು ಜ್ಯೂಸ್ ಸೆಂಟರ್ಗೆ ಕರ್ಕೊಂಡು ಹೋಗ್ತೇನೆ, ಆಯ್ತಾ? ಈ ಜ್ಯೂಸ್ ಸೆಂಟರ್ನ ವಿಶೇಷತೆ ಏನು ಗೊತ್ತುಂಟಾ? ಇಲ್ಲಿ ಒಬ್ಬರು ಜ್ಯೂಸ್ ಸೆಂಟರನ್ನು ಒಂದು ಚಿಕ್ಕ ಗ್ರಂಥಾಲಯವಾಗಿ ಮಾರ್ಪಡಿಸಿದ್ದಾರೆ. ಬನ್ನಿ ಅವರನ್ನೋಗಿ ಮಾತಾಡಿಸುವ. ಜ್ಯೂಸ್ ಸೆಂಟರನ್ನು ಕೇವಲ ವ್ಯಾಪಾರವಾಗಿಯೇ ನೋಡದೆ ಜ್ಞಾನ ಹಂಚುವ ಸ್ಥಳವನ್ನಾಗಿ ರೂಪಿಸಿರುವ ವ್ಯಕ್ತಿ ಸುರೇಂದ್ರ ಕೋಟ್ಯಾನ್. ಪುಸ್ತಕಗಳ ಮೇಲಿನ ಅಪಾರ ಪ್ರೀತಿ ಮತ್ತು ಓದುವ ಅಭಿರುಚಿಯಿಂದ ತಮ್ಮ ಜ್ಯೂಸ್ ಸೆಂಟರ್ನಲ್ಲೇ ನೂರಾರು ಪುಸ್ತಕಗಳಿರುವ ಒಂದು ಸಣ್ಣ ಲೈಬ್ರರಿಯನ್ನು ಆರಂಭಿಸಿದ್ದಾರೆ. ಇವರ ಈ ವಿಶಿಷ್ಟ ಪ್ರಯತ್ನ ಇಂದು ಅನೇಕರಿಗೆ ಪ್ರೇರಣೆಯಾಗಿದ್ದು ಓದುವ ಸಂಸ್ಕೃತಿಯನ್ನು ಮತ್ತಷ್ಟು ಬೆಳೆಸುತ್ತಿದೆ. ಒಂದು ಸಾಮಾನ್ಯ ಜ್ಯೂಸ್ ಸೆಂಟರನ್ನು ಜ್ಞಾನ ಮಂದಿರವನ್ನಾಗಿ ಮಾಡಿದ ಅವರ ಸ್ಫೂರ್ತಿದಾಯಕ ಕತೆ ಇಂದು ನಿಮ್ಮ ಮುಂದೆ. ಜಾಗದ ಕೊರತೆ ಇದ್ರೂ ಕೂಡ ಅವರ ಒಂದು ಪುಸ್ತಕದ ಮೇಲಿನ ಅಭಿಮಾನ ಕಡಿಮೆ ಆಗಲಿಲ್ಲ. ಎಷ್ಟು ಪುಸ್ತಕಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ನೋಡಿ. ಅದು ಯಾವುದೆಲ್ಲ ಪುಸ್ತಕ ಅಂತ ಹೇಳಿದ್ರೆ, ಐತಿಹಾಸಿಕ ಪುಸ್ತಕಗಳು, ಭಗವದ್ಗೀತೆ ಆಗಿರ್ಬೋದು, ಹಾಗೆ ಧಾರ್ಮಿಕ ಪುಸ್ತಕಗಳು, ಕತೆ, ಕಾದಂಬರಿ ಎಲ್ಲ ಪುಸ್ತಕಗಳನ್ನು ಕೂಡ ಅವರಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ನಾನೀಗ ಅವರನ್ನು ಪರಿಚಯಿಸ್ತೇನೆ, ಆಯ್ತಾ? ಬನ್ನಿ ಸರ್. ಜ್ಯೂಸ್ ಸೆಂಟರ್ ಜೊತೆ ಲೈಬ್ರರಿ ಆರಂಭಿಸುವ ಆಲೋಚನೆ ನಿಮಗೆ ಹೇಗೆ ಬಂತು? ಈ ಪುಸ್ತಕ ಲೈಬ್ರರಿ ಮಾಡಲಿಕ್ಕೆ ಕಾರಣಕರ್ತರಾದವರು ನಮ್ಮ ಕೇರಳ ಗೌರ್ಮೆಂಟಿನ ಎಜುಕೇಷನ್ ಸಿಸ್ಟಮ್ ಅಂತ ಹೇಳಬೇಕು. ಯಾಕಂದರೆ ಅವರು ಮನೆಗೆ ಬಂದು ಮಕ್ಕಳಿಗೆ ಬೇಕಾದ ಪಾಠ್ಯ ಪುಸ್ತಕದ ಪರಿಷ್ಕರಣೆ ಟೈಮಲ್ಲಿ ಬೇಕಾದ ಪುಸ್ತಕವನ್ನೆಲ್ಲ ಆಯ್ದು ತಗೊಂಡು ಹೋದರು. ಅದಕ್ಕೆ ನಂತರ ಅವರ ಒಂದು ಅವರ ಅರ್ಜಿಕೆಯಲ್ಲಿ ಅವರೇ ಇದನ್ನೆಲ್ಲ ಲೈಬ್ರರಿಯನ್ನೆಲ್ಲ ಕಳಿಸಿ ನಂಬರ್ ವೈಸ್ ಮಾಡಿ ಇಟ್ಟರು. ಮತ್ತು ಹೇಳಿದರು, ಆದಷ್ಟು ಬೇಗ ಒಂದು ಲೈಬ್ರರಿ ನೀವು ಮಾಡಿ ಅಂತ. ಅದಕ್ಕೆ ನಮ್ಮ ಇದು ಅಂಗಡಿ ಇತ್ತು, ತರಕಾರಿ, ಜ್ಯೂಸು, ಬೊಂಡದ್ದು. ಅದನ್ನೇ ನಾನು ಲೈಬ್ರರಿಯಾಗಿ ಪರಿವರ್ತನೆ ಮಾಡಿದೆ. ಓದುವ ಹವ್ಯಾಸವನ್ನು ಜನರಲ್ಲಿ ಬೆಳೆಸಬೇಕು ಅನ್ನುವ ಪ್ರೇರಣೆ ನಿಮಗೆ ಹೇಗೆ ಸಿಕ್ಕಿತು? ಅದು ನನ್ನ ತಾಯಿದೇ ಪ್ರೇರಣೆ ಅಂತ ಹೇಳಬೇಕು. ಅಂದರೆ ತಾಯಿ ಶಾಲೆಗೆ ಹೋದವರಲ್ಲ, ಅವರು 89 ವರ್ಷಕ್ಕೆ ತೀರಿ ಹೋದರು. ಅವರು ಏನು ಕಲೀಲಿಲ್ಲ, ಶಾಲೆಗೆ ಹೋಗಲಿಲ್ಲ. ಆದರೂ ಈ ಪುಸ್ತಕದ ಬಗ್ಗೆ ಪುರ ತುಂಬ ಕಥೆಗಳೆಲ್ಲ ಭಾರಿ ಹೇಳ್ತಿದ್ರು ನಮಗೆ. ಮುಂಚಿನ ಬಾಯಿಂದ ಬಾಯಿಗೆ ತಗೊಂಡು ಬಂದು ಅಜ್ಜಿ ಕಥೆಗಳನ್ನು. ಮತ್ತು ನಾವು ಪುಸ್ತಕ ಓದುವಾಗ ಅವರು ನಮ್ಮಿಂದ ಕೇಳ್ತಿದ್ರು, ನಾವು ಹೇಳ್ತಿದ್ದೆವು. ಮತ್ತು ಅವರು ಹೇಳ್ತಿದ್ರು, ಈ ಜ್ಞಾನ ಅಂದರೆ ಕಣ್ಣಿದ್ದ ಹಾಗೆ ಅಂತ. ಕಣ್ಣಿಲ್ಲದವರಿಗೆ ಇದನ್ನು ಹಂಚಬೇಕು, ತೋರಿಸಬೇಕು, ಆ ಥರದ್ದು ನೀನು ಮಾಡೋದು. ನಾನು ಅವರ ಅಂಗಡಿಯಲ್ಲಿರುವಾಗ ನಾನೇ ಪುಸ್ತಕ ಆಯಲಿಕ್ಕೆ ನಾನೇ ಓದವ, ಇಲ್ಲಿಗೆ ಬೇರೆ ಫಂಕ್ಷನ್ಗೆಲ್ಲ. ಹಾಗೆ ನನಗೆ ತಾಯಿ ತುಂಬ ಸಹಕಾರ ಮಾಡಿದ್ದಾರೆ, ಅವರನ್ನು ಮರೀಲಿಕ್ಕಿಲ್ಲ. ಇದು ತಾಯಿಯ ಪ್ರೇರಣೆ ಅಂತ ಹೇಳಬೇಕು. ಇಲ್ಲಿ ಲೈಬ್ರರಿಯನ್ನು ಆರಂಭಿಸಲು ನಿಮಗೆ ಯಾರು ಪ್ರೇರಣೆ? ಇಲ್ಲಿ ಆರಂಭಿಸಲು ನಮ್ಮ ತಾರನಾಥ ಗಟ್ಟಿ ಅಂತ ಇದ್ದರು. ಮತ್ತು ನಮ್ಮ ಶಾಲೆಯ ಹೆಡ್ ಮಾಸ್ಟ್ನವರು ತುಂಬ ನಮಗೆ ಪರಿಚಯವರು. ಅವರೆಲ್ಲರೂ ನಮ್ಮ ಹತ್ತಿರದವರೇ. ಅಂದರೆ ಕಾಸರಗೋಡು ಕಾಲೇಜ್ ಇರ್ಬೋದು, ಮಂಜೇಶ್ವರ ಗೋವಿಂದವಾಯಿ ಕಾಲೇಜ್ ಇರ್ಬೋದು, ಎಲ್ಲ ಇಲ್ಲಿ ಹೈಸ್ಕೂಲ್ ಎಲ್ಲರೂ. ಅಂದರೆ ಪುಸ್ತಕ ಏನು ಅದು ರೆಫರೆನ್ಸ್ಗೆ ಬೇಕಾದರೆ ನಮ್ಮಿಂದ ಅಲ್ಲಿಗೆ ಮಕ್ಕಳನ್ನು ಕಳಿಸ್ತಾರೆ, ಅವರು ಬರ್ತಾರೆ, ತಗೊಂಡು ಹೋಗ್ತಾರೆ, ಕೊಡ್ತಾರೆ. ಅಂಥ ಒಂದು ಕೊಂಡುವಿಕೆ ನಮ್ಮಲ್ಲಿ ನಡೀತಾ ಉಂಟು. ಆದ ಕಾರಣ ಅವರೇ ಪ್ರೇರಣೆ ನಮಗೆಲ್ಲ. ಮತ್ತು ನಮ್ಮ ಅಕ್ಷರ ಸಂತ ಆಜಮರ ಕೈಯಿಂದಲೇ ಇದು ಉದ್ಘಾಟನೆಗೊಂಡ ಲೈಬ್ರರಿ ಇದು. ಸರ್, ಯುವಕರಲ್ಲಿ ಓದುವ ಆಸಕ್ತಿ ಕಡಿಮೆ ಆಗುತ್ತಿದೆ ಎಂದು ನಿಮಗೆ ಅನಿಸ್ತದಾ? ಓದುವ ಆಸಕ್ತಿ ಕಡಿಮೆ ಅಂತ ನಾನು ಹೇಳಲಾರೆ. ಅವರು ನಮ್ಮ ಪುಸ್ತಕದಲ್ಲದೆ ಇಲ್ಲದಿದ್ದರೂ ಮೊಬೈಲಲ್ಲಿ ಓದುವ ಅಭ್ಯಾಸ ಉಂಟು ಅವರಿಗೆ. ಓದುವ ಬಗ್ಗೆ ಅಥವಾ ಓದುವ ಹವ್ಯಾಸದ ಬಗ್ಗೆ ನೀವು ಜನರಿಗೆ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಾ? ಈಗ ನೋಡಿ, ನಮ್ಮಲ್ಲಿ 5 ಪೇಪರ್ ನಾನು ನ್ಯೂಸ್ ಪೇಪರ್ ತೆಗಿತೇನೆ. ನ್ಯೂಸ್ ಪೇಪರ್ ತಗೊಂಡ್ರೆ ಈ ನಮ್ಮ ಎದುರುಗಡೆ ರಿಕ್ಷಾ ಪಾರ್ಕ್ ಎಲ್ಲ ಉಂಟು. ವಯಸ್ಸಾದವರು, ರಿಟೈರ್ಡ್ ಮ್ಯಾನ್ ಅವರೆಲ್ಲ ಬರ್ತಾರೆ. ಅವರು ಬಂದರೆ ಅವರಿಗೆಲ್ಲ ನ್ಯೂಸ್ ಪೇಪರೆಲ್ಲ ಓದಲಿಕ್ಕೆ ಒಂದು ಒಳ್ಳೆಯ ಇದಾಗ್ತದೆ, ಅಭ್ಯಾಸ ಆಗ್ತದೆ. ಅದರೊಟ್ಟಿಗೆ ಕೆಲವು ಪುಸ್ತಕವನ್ನು ಓದ್ತಾರೆ. ಭಾರಿ ಒಳ್ಳೆಯ ರೀತಿಯಲ್ಲಿ ನಮಗೆ ಸಂತೋಷ ಉಂಟು ಮೇಡಮ್. ಮತ್ತು ನೀವು ಫಸ್ಟ್ ಲೈಬ್ರರಿಯಲ್ಲಿ ಓಪನ್ ಮಾಡುವಾಗ ಜನರ ರಿಯಾಕ್ಷನ್ ಹೇಗಿತ್ತು? ಈ ಎಲ್ಲರೂ ಹಣ ಮಾಡುವ ರೀತಿಯಲ್ಲಿ ಇದು ಅಂಗಡಿಯೆಲ್ಲ ಮಾಡೋದು. ನೀನು ಈಗ ಇದನ್ನೇ ನೀನು ಎಲ್ಲರೂ ಅಂಗಡಿಗೆ ದೊಡ್ಡದು ಮಾಡ್ಕೊಂಡು ಹೋಗೋದು. ವ್ಯಾಪಾರ ಜಾಸ್ತಿ. ನೀನು ವ್ಯಾಪಾರ ಕಮ್ಮಿ ಮಾಡಿ ಪುಸ್ತಕವನ್ನು ಜಾಸ್ತಿ ಮಾಡೋದಲ್ಲ, ಇದರಲ್ಲಿ ನಿಮಗೆ ಏನು ಲಾಭ? ಅದೇ ಕೇಳ್ತಾ ಇದ್ದಾರೆ. ನಾನು ಅದರ ಬಗ್ಗೆ ಚಿಂತನೆ ಮಾಡಲಿಲ್ಲ ಮೇಡಮ್. ಅಂದರೆ ಹಣದ ವಿಷಯದಲ್ಲಿ ನಾನು ಇದು ಮಾಡಲಿಲ್ಲ. ಪುಸ್ತಕದ ವಿಷಯದಲ್ಲಿ ತುಂಬ ಇದು ಮಾಡ್ತೇನೆ, ಆದರೆ ಹಣದ ವಿಷಯದಲ್ಲಿ ನಾನು ಈಗಲೂ ಚಿಂತೆ ಮಾಡಲಿಲ್ಲ ನಾನು.
ಜನರು ಓದಬೇಕು ಅನ್ನೋದು ನಿಮ್ಮದೊಂದು ಆಸೆ. ಹೌದು, ಹಣ ಇದ್ದರೆ ಗಲಾಟೆ, ಜಾಗ ಇದ್ದರೆ ಗಲಾಟೆ, ಈ ಪುಸ್ತಕ ಇದ್ದರೆ ಗಲಾಟೆ ಇಲ್ಲ. ಇದು ನಂತರ ನನ್ನಿಂದ ನಂತರವೂ ಇದು ನಡೀಬಹುದು ಅಂತ ನನಗೆ ಗೊತ್ತುಂಟು. ಅಂದರೆ ಇದನ್ನು ನೋಡುವವರು ಬರುವವರು ಅಂಥ ಪುಸ್ತಕಗಳೇ ನನ್ನಲ್ಲಿ, ಗ್ರಂಥಗಳೇ ಇರುವುದು. ಇದರಿಂದ ಎಲ್ರಿಗೂ ಒಂದು ಪ್ರಯೋಜನ ಆಗಬಹುದು ಅಂತ ನನಗೆ ತುಂಬ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ನೀವು ಒಂದು ಜ್ಞಾನವನ್ನು ಹಂಚುವ ಕೆಲಸ ಮಾಡ್ತಾ ಇದ್ದೀರಾ, ಅದು ನಮಗೆ ಎಲ್ಲ ತುಂಬ ಸಂತೋಷದ ವಿಷಯ. ಇದು ಈ ರೀತಿ ಯಾರು ಕೂಡ ಈಗ ಮಾಡೋದಿಲ್ಲ. ಈಗಿನ ಕಾಲದಲ್ಲಿ ಎಲ್ಲಿ ನೋಡಿದ್ರೆ ಕೂಡ ಎಲ್ಲಿ ನಾವು ಹಣ ಮಾಡೋದು ಅಂತೇಳಿ ಯೋಚನೆ ಮಾಡುವ ಈ ಕಾಲದಲ್ಲಿ ನೀವು ಇಷ್ಟೊಂದು ಪುಸ್ತಕವನ್ನು ಇಟ್ಟು, ಮತ್ತೆ ನೀವು ನನಗೆ 2-3 ಪುಸ್ತಕ ತೋರಿಸಿದ್ರಿ. ಇಲ್ಲಿ ನೀವು ನೋಡ್ಬೋದು, ಈ ಪುಸ್ತಕವನ್ನು ಇವರು ಇಲ್ಲಿ ಆ ಪುಸ್ತಕಗಳನ್ನು ಅವರು ತಗೊಂಡೋಗಿ ರೆಫರ್ ಮಾಡಿ ಈ ಒಂದು PhD ಅನ್ನು ಅವರ ಬುಕ್ಕನ್ನು ಕೂಡ ಬರೆದಿದ್ದಾರೆ. ನನಗೆ ಎಷ್ಟು ಜನ ಒಳಗೆ ಇರುವವರು ತೆರೆಮರೆಯಲ್ಲಿ, ಅಂದರೆ ಅದು ಎಲೆಯ ಅಡಿಯಲ್ಲಿರುವ ಕಾಯಿ ಹಾಗೆ ಇರುವವರು, ನಾವು ಹುಡುಕುವ ಕೆಲಸವನ್ನು ಮಾತ್ರ ಮಾಡಬೇಕು. ನಮ್ಮಿಂದ ಚಿಕ್ಕ ಕೆಲಸ ಅಂತ ನಾನು ಭಾವಿಸ್ತೇನೆ. ನಮಗೆ ಸಂತೋಷದಲ್ಲಿ ಮಾಡ್ತಾ ಇದ್ದೇನೆ ಮೇಡಮ್. ನಿಮ್ಮ ಈ ಗುಣ ನನಗೆ ತುಂಬ ಇಷ್ಟ ಆಯಿತು ಸರ್. ತುಂಬ ಥ್ಯಾಂಕ್ ಯು ನಿಮಗೆ. ನೀವು ಬಂದದಕ್ಕೆ ನಾನು ಅಭಾರಿಯಾಗಿರ್ತೇನೆ. ನಿಮಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಇನ್ನೂ ಬನ್ನಿ, ಯಾವಾಗಲೂ ನಾವು ಬರ್ತೇವೆ. ಯಾವ ವ್ಯಾಪಾರ ಮಾಡಲಿಕ್ಕೂ ಬನ್ನಿ, ನಮ್ಮಿಂದ ಆಗುವ ಸಹಾಯ ಖಂಡಿತ ಮಾಡುವ. ತುಂಬ ಥ್ಯಾಂಕ್ ಯು ಸರ್. ಬೇರೆಯವರನ್ನು ಕಳಿಸಿ. ಆಯಿತು ಸರ್. ಸರ್, ಇಲ್ಲಿ ಪುಸ್ತಕವನ್ನು ಕೊಂಡೋಗ್ತಾರಾ ಜನರು ಬಂದು, ಅಂದರೆ ಓದಲಿಕ್ಕೆಲ್ಲ? ನನ್ನ ಆತ್ಮೀಯರು ಬಂದು ಪುಸ್ತಕ ಕೇಳ್ತಾರೆ, ಕೊಂಡೋಗ್ತಾರೆ, ಓದ್ತಾರೆ. ಮತ್ತು ನಮ್ಮ ಕಾಲೇಜ್ ಸ್ಟೂಡೆಂಟ್ MA MCL ಮಾಡುವವರು, ಅವರಿಗೆ ಪ್ರಾಜೆಕ್ಟಿಗೆ ಯಾವುದು ಬೇಕು ಆ ಆಕಾರ ಪುಸ್ತಕವನ್ನೆಲ್ಲ ನಾವು ನಮ್ಮಿಂದ ಆಯ್ದು ತಗೊಂಡು ಹೋಗ್ತಾರೆ, ನಾನು ಕೊಡ್ತೇನೆ, ಮತ್ತು ಹಿಂದಿರುಗಿಸಿ ಕೊಡ್ತಾರೆ. ನೀವು ನೋಡಿದ್ರಲ್ವ ಲೈಬ್ರರಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಮಗೆ ಯಾವುದೇ ರೀತಿಯ ಪುಸ್ತಕ ಬೇಕಾದರೆ ನೀವು ಇಲ್ಲಿ ಬರ್ಬೋದು, ಬಂದು ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು. ಸರ್, ಇಲ್ಲಿ ಸುರೇಂದ್ರ ಸರ್ ಲೈಬ್ರರಿ ಇಟ್ಟಿದ್ದಾರಲ್ಲ, ಇಲ್ಲಿ ಒಂದು ಸ್ಪೆಷಲ್ ಜ್ಯೂಸ್ ಜೊತೆಗೆ ಪುಸ್ತಕ ಕೂಡ ಇಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಬಹುದಾ? ನಮಗೆಲ್ಲ ತುಂಬ ಉಪಕಾರ ಉಂಟಲ್ಲ, ಇಲ್ಲಿ ಪುಸ್ತಕ ಎಲ್ಲ ಪೇಪರ್ ಬಂದು ಓದಲಿಕ್ಕೆ ಆಗ್ತದೆ. ದಿನ ಸಾಯಂಕಾಲ ಬರ್ತೇವೆ ನಾವು ಕೆಲಸ ಬಿಟ್ಟು, ಇಲ್ಲೆಲ್ಲ ಒಂದು ಪೇಪರ್ ಸಿಗ್ತದೆ ಓದಲಿಕ್ಕೆ, ಯಾವಾಗ ನ್ಯೂಸ್ ನೋಡಲಿಕ್ಕೆ ಆಗ್ತದೆ. ಮತ್ತು ಇವರ ಪುಸ್ತಕ ಎಲ್ಲ ಉಂಟಲ್ಲ, ಒಳ್ಳೆ ತಿಳುವಳಿಕೆ ಇದೆಲ್ಲ ಉಂಟು ನಮಗೆ. ನಮ್ಮಲ್ಲಿದ್ದ ಕೆಲವು ಪುಸ್ತಕಗಳನ್ನು ಮಾತ್ರ ನನಗೆ ತೋರಿಸಲಿಕ್ಕೆ ಈಗ ಆಗ್ತದೆ. ಯಾಕಂದರೆ ಎಲ್ಲ ಸ್ಥಳದ ಅಭಾವದ ಕಾರಣ ಎಲ್ಲ ಪುಸ್ತಕಗಳು ಒಳಗಡೆ ಅಲ್ಲಿ ಕಪಾಟಲ್ಲಿ ಎಲ್ಲ ಉಂಟು. ಇದು ನೋಡಿ, ಒಂದು ಪುಸ್ತಕ ಗೋವಿಂದ ಪೈ ಸಂಪುಟದ್ದು, ಮಂಜೇಶ್ವರ, ನಮ್ಮ ಊರಿನವರೇ ಆದ ಗೋವಿಂದ ಪೈ ಮಂಜೇಶ್ವರ ಅವರದ್ದು ಸಂಪುಟ. ಇದರಲ್ಲಿ ಪೂರ ಮಾಹಿತಿ ಉಂಟು, ನಮ್ಮ ಊರಿನ ಚರಿತ್ರೆ, ಅವರ ಬಗ್ಗೆ ಎಷ್ಟು ಮಾತಾಡಿದ್ದು ಚಿಕ್ಕದೇ. ಅಂದರೆ ನಮ್ಮ ಊರಿನ ದೊಡ್ಡ ಒಂದು ಮಾಣಿಕ್ಯ ಅಂತ ಹೇಳಬೇಕು ಮಂಜೇಶ್ವರ ಗೋವಿಂದ ಪೈ. ನೋಡಿ, ಇದು ವಾಮನ್ ನಂದ ಅವರದ್ದು ಕೋಟಿ ಚೆನ್ನೈ ಅಂತ, ದೈವಗಳ ಬಗ್ಗೆ PhD ಅವರದ್ದು. ಪೂವಪ್ಪ ಕಣಿಯೂರು, ಉಳ್ಳಾಕುಳು ಅಂದರೆ ಅರಸು ದೈವಗಳ ಬಗ್ಗೆ, ಅವರು ಉಳ್ಳಾಕುಳು, ಅವರಿಗೆ ಹಾಗೆ ದೈವಕ್ಕೆ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಇದು ನಮ್ಮ ಬಾಬಾ ಅಂಬೇಡ್ಕರ್ದು, ಡಾಕ್ಟರ್, ಅವರ ಇಂಗ್ಲೀಷ್ ಪುಸ್ತಕ. ನಮ್ಮ ವೀರಪ್ಪ ಮೊಯ್ಲಿ ಅವ್ರದ್ದು 2-3 ಸಂಪುಟ ಉಂಟು ಅದರಲ್ಲಿ. ಇಷ್ಟ ಸಂಸ್ಕೃತಿಯ ಮಹಾಯಾನ ಅಂತ, 1st 2nd 3rd ಹಾಗೆ ಭಾರಿ ಒಳ್ಳೆ ಉಂಟು. ಇದು VS ಸಾಲೆತ್ತೂರದ್ದು ಹಿಸ್ಟ್ರಿ ಆಫ್ ತುಳುವಾಸ್ ಅಂತ. ನೋಡಿ, ಇದು ಕೋಟೆಗಳ ಬಗ್ಗೆ, ನಾವು ಕೋಟೆ ಅಂತ ಹೇಳ್ತೇವಲ್ಲ, ಈಗ ಕಾಸರಗೋಡಲ್ಲಿ ಉಂಟು ಬೇಕಲ ಕೋಟೆ, ಮಾಯಿಲ ಕೋಟೆ, ಈ ಕುಂಬಳೆ ಕೋಟೆ, ಆರಿಕಾಡಿ ಕೋಟೆ, ತುಂಬ ಕೋಟೆಗಳು. ಆ ಕೋಟೆ ಈ ಸೈಡಲ್ಲಿ ಉಂಟು ಕರ್ನಾಟಕದಲ್ಲಿ. ಈ ಎಲ್ಲಿ ಕೋಟೆಗಳು ಉಂಟು, ಭಾರಿ ಒಳ್ಳೆ ಪುಸ್ತಕ. ಎಷ್ಟು ಕೋಟೆ ಉಂಟು ಕರ್ನಾಟಕದಲ್ಲಿ, ಇಲ್ಲಿ ಎಲ್ಲೋ ಟೋಟಲ್ ಇದು ಮಾಡಿದ್ದಾರೆ, ಭಾರಿ ಮಾಹಿತಿ ಉಂಟು. ಇದು ಅರೆಭಾಷೆ ಅಂತ, ಅರೆಭಾಷೆ ವಿಶ್ವಕೋಶ. ಈ ಕೊಡಗು, ಸುಳ್ಯ ಆ ಸೈಡಿನ ಅಲ್ಲಿ ಜಾಸ್ತಿ ಜನ ಇರ್ತಾರೆ ವಾಸವಾಗಿ, ಅವರ ಬಗ್ಗೆ ನೋಡಿ. ಕರಾವಳಿ ಕರ್ನಾಟಕ, ಇದು ಗುರುರಾಜ್ ಭಟ್ಟದು ಹಿಸ್ಟ್ರಿ ಆಫ್ ಆ್ಯಂಡ್ ಕಲ್ಚರ್ ತುಳುವಾಸ್, ಸ್ಟಡೀಸ್ ತುಳುವಾಸ್ ಹಿಸ್ಟ್ರಿ ಆಫ್ ಕಲ್ಚರ್ ಅಂತ. ಬಂಟರ ಇತಿಹಾಸ, ಬಂಟರು ಅಂದರೆ ಯಾರು, ಅವರ ಬಗ್ಗೆ ಇದೆ. ಬಂಟರು ಈಗ ಶೆಟ್ರು ಅಂತ ಹೇಳ್ತೇವೆ. ನೋಡಿ, ಇದು ತುಳುನಾಡಿನ ಆದಿದೈವ ಧೂಮಾವತಿ ಅಂತ, ಧೂಮಾವತಿ ಅಂತ ಕರಿತೇವೆ. ಸಂಸ್ಕೃತಿ ಅಧ್ಯಯನ, ಇದು ನಮ್ಮವರೇ ಆದ ನವೀನ್ ಮರಿಕೆಯವರು PhD ಮಾಡಿದ ಗ್ರಂಥ. ಕೇಶವ ಶೆಟ್ಟಿ ಆದೂರು ಅವರದು, ನಮ್ಮವರೇ ಆದ ಕೇಶವ ಶೆಟ್ಟಿ ಆದೂರು ಅವರು ಪುರಾತನ ತುಳುನಾಡಿನ ಜನಾಂಗಗಳ ಹಿನ್ನೆಲೆ ಮತ್ತು ಸಂಬಂಧಗಳು, ಅದರ ಬಗ್ಗೆ ಒಂದು ಕಿರು ಅಧ್ಯಯನ ಮಾಡಿದ್ದಾರೆ. ಒಳ್ಳೆ ಉಂಟು ಪುಸ್ತಕ. ಇದು ಭಗವತಿ ಆರಾಧನೆ ಬಗ್ಗೆ ಅಮೃತ ಸೋಮೇಶ್ವರ ಮಾಡಿದ್ದು, ಅವರು ಕನ್ನಡದಲ್ಲಿ ಉಂಟು, ಇದು ಇಂಗ್ಲೀಷ್ ಗ್ರಂಥ.
ಭಾರಿ ಭಾರಿ ಜಾನಪದದ ಒಂದು ಬೇರು ಅಂತ ಹೇಳ್ಬೇಕು, ದೊಡ್ಡ ಆಳದ ಮರನೇ ಅವರು. ನೋಡಿದ್ರಿ ಅಲ್ವಾ ಗ್ರಂಥಾಲಯ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಜ್ಯೂಸ್ ಜೊತೆಗೆ ಪುಸ್ತಕವನ್ನು ಕೂಡ ಓದ್ಬೋದು. ಈ ಜಾಗ ಇರುವಂಥದ್ದು ಉದ್ಯಾವರ ಮಾಡ ಟೆಂಪಲ್ನ ರೈಟ್ ಸೈಡಲ್ಲಿ ನೋಡಿ, ಇಲ್ಲಿ ಜ್ಯೂಸ್ ಸೆಂಟರ್ ಇದೆ. ಇಲ್ಲಿ ನೀವು ಬರ್ಬೋದು, ಯಾವಾಗ ಕೂಡ ಬರ್ಬೋದು, ಬಂದು ಪುಸ್ತಕವನ್ನು ಓದ್ಬೋದು. ಹಾಗೆ ನಿಮಗೆ ಬೇಕಾದರೆ ಸಂಶೋಧನೆ ಮಾಡಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ತಗೊಂಡೋಗಿ ರಿಟರ್ನ್ ತಗೊಂಡು ಬಂದು ಕೊಡ್ಬೋದು. ಯಾವುದೇ ರೀತಿಯ ಹಣವನ್ನು ಕೊಡಬೇಕಂತ ಇಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಪುಸ್ತಕ ಓದುವವರಾದರೆ, ಪುಸ್ತಕ ಪ್ರೇಮಿಗಳಾದರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಪುಸ್ತಕವನ್ನು ಓದಿ. ಥ್ಯಾಂಕ್ ಯು.